ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಲ್ಯಾಂಡ್ ಮಾಫಿಯಾ ಭೂಗಳ್ಳರ ಅಟ್ಟಹಾಸ. ಎಷ್ಟೇ ಬಿಗಿ ಕ್ರಮವಾದರೂ ಕೂಡ ಭೂ ಮಾಫಿಯಾಗೆ ಬಿದ್ದಿಲ್ಲ ಕಡಿವಾಣ. ಯಾರ ಕಂಟ್ರೋಲಿಗೂ ಸಿಗದೆ ಸೀಮೆ ಮೀರಿ ಹೋಗ್ತಾ ಇದ್ದಾರೆ ಈ ಭೂಗಳ್ಳರು. ರಾಜ್ಯದಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ ಭೂ ಮಾಫಿಯಾ. ಎಷ್ಟೇ ಬಿಗಿ ಕ್ರಮವಾದರೂ ಭೂ ಮಾಫಿಯಾಗೆ ಬಿದ್ದಿಲ್ಲ ಕಡಿವಾಣ. ಫೋರ್ಜರಿ ದಾಖಲೆ ಸೃಷ್ಟಿ ಮಾಡಿ ಸರ್ಕಾರಿ ಭೂಮಿಗಳನ್ನು ಗುಳುಂ ಸ್ವಾಹ ಮಾಡ್ತಾರೆ. ಸರ್ಕಾರಿ ಸ್ವತ್ತು ಕಬಳಿಸಿದ್ರೆ ಕಾನೂನಿನಲ್ಲಿ ಜೈಲು ಶಿಕ್ಷೆ ಇದೆ, ಆದರೆ ಎಲ್ಲೂ ಕೂಡ ಅದು ಪ್ರಾಯೋಗಿಕ ಅಲ್ಲ. ಆದರೆ ಕಾನೂನಿಗೆ ಜಗ್ಗದೆ ಬಗ್ಗದೆ ಭೂಗಳ್ಳರಿಂದ ಕೋಟಿ ಕೋಟಿ ಲೂಟಿ ಎಲ್ಲವೂ ಗೊತ್ತಿದ್ದು ಜನಪ್ರತಿನಿಧಿಗಳು ಸೈಲೆಂಟ್. ಅಷ್ಟಕ್ಕೂ ಸರ್ಕಾರಿ ಭೂಮಿ ಗುಳುಂ ಮಾಡಿದ್ಯಾರು ಎಲ್ಲಿ ಗೊತ್ತಾ? ಫ್ರೀಡಂ ಟಿವಿಯಲ್ಲಿ ಲ್ಯಾಂಡ್ ಮಾಫಿಯಾಗಳ ಅಥವಾ ಭೂಗಳ್ಳರ ಕಂಪ್ಲೀಟ್ ಡೀಟೇಲ್ಸ್ ಅನಾವರಣಗೊಳ್ಳುತ್ತೆ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂತಹ ಭೂಗಳ್ಳರ ಅಟ್ಟಹಾಸ. ಹಾಗಾದರೆ ಸಂಬಂಧಪಟ್ಟಂತ ಇಲಾಖೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಯಾಕೆ ಈ ಸುದೀರ್ಘ ಮೌನ? ಎಷ್ಟೇ ಬಿಗಿ ಕ್ರಮವಾದರೂ ಕೂಡ ಭೂಮಾಫಿಯಾಗೆ ಬಿದ್ದಿಲ್ಲ ಕಡಿವಾಣ. ಕಾನೂನಿನಲ್ಲಿ ಅಂಥವರಿಗೆ ಕಠಿಣ ಶಿಕ್ಷೆ ಇದ್ರೂ ಕೂಡ ಅಂಥವರ ವಿರುದ್ಧ ಈವರೆಗೂ ಕೂಡ ಕ್ರಮ ಆಗ್ತಾ ಇಲ್ಲ. ಅದನ್ನ ಗಮನಿಸುವಂತಹ ಅಧಿಕಾರಿಗಳ ಸಮಿತಿಯೂ ರಚನೆಯಾಗಿಲ್ಲ. ಅದು ಗಮನಕ್ಕೆ ಬಂದರೂ ಕೂಡ ಅವರ ವಿರುದ್ಧ ಯಾವುದೇ ತರಹದ ಕಾನೂನಾತ್ಮಕ ಅಥವಾ ಲೀಗಲ್ ಏಟು ಕೊಡಲಾಗ್ತಾ ಇಲ್ಲ. ಅಷ್ಟಕ್ಕೂ ಸರ್ಕಾರಿ ಭೂಮಿ ಗುಳುಂ ಮಾಡಿದ್ಯಾರು ಎಲ್ಲಿ ಅನ್ನೋದೇ ರೋಚಕತೆ. ಹಾಗಾದ್ರೆ ಸರ್ಕಾರಿ ಭೂಮಿಯನ್ನ ಲೂಟಿ ಮಾಡಿದ್ಯಾರು? ರಾಮನಗರ ತಾಲೂಕು ಕಚೇರಿಯಲ್ಲಿ ಅತಿ ದೊಡ್ಡ ಭೂ ಹಗರಣ ಇದು. ಬಿಡದಿಯಲ್ಲಿ ತಲೆ ಎತ್ತಿದೆ ಫೋರ್ಜರಿ ದಾಖಲೆ ಸೃಷ್ಟಿಸುವ ಜಾಲ. ಕೋಟಿ ಕೋಟಿ ಮೌಲ್ಯ ಸರ್ಕಾರಿ ಸ್ವತ್ತಿಗೆ ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ, ಬೋಗಸ್ ಡಾಕ್ಯುಮೆಂಟ್. ಬಿಡದಿಯಲ್ಲಿ ತಲೆ ಎತ್ತಿದೆ ಫೋರ್ಜರಿ ದಾಖಲೆ ಸೃಷ್ಟಿಸುವ ಜಾಲ. ಬೋಗಸ್ ದಾಖಲೆಗಳನ್ನ, ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡೋ ಒಂದು ಜಾಲನೇ ಅಲ್ಲಿ ಸೃಷ್ಟಿಯಾಗಿದೆಯಂತೆ. ಕೋಟಿ ಕೋಟಿ ಮೌಲ್ಯದ ಸರ್ಕಾರಿ ಜಾಗ ಆದರೂ ಕೂಡ ಅದಕ್ಕೂ ಬೋಗಸ್ ಡಾಕ್ಯುಮೆಂಟ್ ರೆಡಿ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿಯನ್ನ ಗುಳುಂ ಮಾಡ್ತಾರೆ. ನಕಲಿ ದಾಖಲೆ ಸೃಷ್ಟಿಸಿ ಭೂಮಿ ಗುಳುಂ ಮಾಡಿದ್ಯಾರು ಗೊತ್ತಾ? ಆ ಬೃಹತ್ ಭೂ ಹಗರಣದಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ನಿಜಕ್ಕೂ ಆಶ್ಚರ್ಯ ಪಡ್ತೀರಿ ನೀವು. ಫ್ರೀಡಂ ಟಿವಿಯಲ್ಲಿ ಭೂಗಳ್ಳರ ಕಂಪ್ಲೀಟ್ ಡೀಟೇಲ್ಸ್ ಅನಾವರಣ ಮಾಡ್ತಾ ಇದ್ದೀವಿ. ರಾಮನಗರ ತಾಲೂಕು ಕಚೇರಿಯಲ್ಲಿ ಅತಿ ದೊಡ್ಡ ಭೂ ಹಗರಣ. ಕರ್ನಾಟಕದ ಹಿಸ್ಟ್ರಿಯಲ್ಲಿ ಈ ತರಹದೊಂದು ಹಗರಣ ನೀವು ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಬಿಡದಿಯಲ್ಲಿ ತಲೆ ಎತ್ತಿದೆಯಂತೆ. ಈ ಬೋಗಸ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ ನೋಡಿ. ಅವ್ರ ಆಫೀಸ್ ಮಾಡ್ಕೊಂಡವರು ಅಲ್ಲ ಬಯಲಲ್ಲೇ ಮಾಡ್ಕತ್ತಿದ್ದಾರೋ ಗೊತ್ತಿಲ್ಲ, ಬಟ್ ಅಲ್ಲೊಂದು ಜಾಲ ಸೃಷ್ಟಿಯಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯ ಸರ್ಕಾರಿ ಸ್ವತ್ತು ಗುಳುಂ ಸ್ವಾಹ. ಈಗ ಗೋಮಾಳ ಜಾಗ ಪ್ರತಿ ತಾಲೂಕಿಗೆ, ಜಿಲ್ಲೆಗೆಲ್ಲ ಸರ್ಕಾರನೇ ಅಲ್ಲಿ ನಿಯೋಜನೆ ಮಾಡಿರುತ್ತೆ. ಆ ಗೋಮಾಳ ಜಾಗ ಉದಾಹರಣೆ ಹೇಳ್ತಾ ಇರೋದು ನಾನು. ಆ ಗೋಮಾಳ ಜಾಗ ಖಾಸಗಿ ವ್ಯಕ್ತಿಗಳ ವಶಕ್ಕಾಗಬೇಕು ಅಂದ್ರೆ ಅವರಿಗೆ ಪರಭಾರೆ ಮಾಡಿ ಕೊಡೋದಕ್ಕೂ ಒಂದು ವರ್ಗ ಇರುತ್ತೆ. ಜೊತೆಗೆ ಅದಕ್ಕೆ ಬೋಗಸ್ ದಾಖಲೆಗಳನ್ನ, ಈಗ ಬೈಯಪ್ಪ ಪ್ರಾಧಿಕಾರ ಅಂತಿರುತ್ತೆ, ಕಂದಾಯ ಇಲಾಖೆ ಇರುತ್ತೆ, ಅವೆಲ್ಲವ ಕಣ್ಣುಗಳಿಗೆ ಮಣ್ಣೆರಚುವಂತಹ ಕೆಲಸಗಳು ಬೋಗಸ್ ದಾಖಲೆ ಮುಖಾಂತರವಾಗಿ ಆ ಸರ್ಕಾರಿ ಭೂಮಿಯನ್ನ ಕಬಳಿಸೋದು. ಸರ್ಕಾರಿ ಭೂಮಿ ಕಬಳಿಸೋದಿದೆಯಲ್ಲ, ಅಕ್ಷಮ್ಯ ಅಪರಾಧ, ಅದು ಕ್ರೈಮ್. ಅದು ಬಿಡದಿಯ ಹೊಸೂರು ಗ್ರಾಮ ಸರ್ವೆ ನಂಬರ್ 301, 308ರಲ್ಲಿ ಬೃಹತ್ ಭೂ ಮಾಫಿಯಾದ ಸ್ಕ್ಯಾಮ್ ನಡೆದಿದೆ. ರಾಮನಗರ ತಾಲೂಕು ಕಚೇರಿಯಲ್ಲಿ ಫೋರ್ಜರಿ ಡಾಕ್ಯುಮೆಂಟ್ ದಂಧೆ. ಬಿಡದಿಯ ಹೊಸೂರು ಗ್ರಾಮ ಸರ್ವೆ ನಂಬರ್ 301, 308ರಲ್ಲಿ ಬೃಹತ್ ಭೂ ಸ್ಕ್ಯಾಮ್. ಸರ್ಕಾರಿ ಭೂಮಿಗೆ ಸಾಗುವಳಿ ಚೀಟಿ ವಿತರಣೆಯಾಗಿರುವಂತೆ ನಕಲಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡಲಾಗಿದೆ. ತಾಲೂಕು ಕಚೇರಿಯಲ್ಲಿ ಯಾವುದೇ ದಾಖಲೆ ಇಲ್ಲದಿದ್ದರೂ ಕೂಡ ಭೂಗಳ್ಳರ ಕೈಚಳಕ. ಸರ್ಕಾರಿ ಜಾಗ ಕಬಳಿಸಲು ಫೋರ್ಜರಿ ದಾಖಲೆ ಸೃಷ್ಟಿ ಮಾಡಿ ದುಷ್ಕರ್ಮಿಗಳ ಆಟ. ತಾಲೂಕು ಕಚೇರಿಯಲ್ಲಿ ನಕಲಿ ಡಾಕ್ಯುಮೆಂಟ್ ಅನ್ನು ಸೃಷ್ಟಿ ಮಾಡ್ತಾರೆ. ಅವರ ದೊಂಬರಾಟಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಕಿಟ್ಟಿ ಅಲಿಯಾಸ್ ಕೃಷ್ಣಮೂರ್ತಿ, ವಿಶ್ವನಾಥ್, ಜಯರಾಮ್, ಹೀಗೆ ಗಿರಿನಾಥ್, ಹೇಮಂತ್ನಿಂದ ಫೋರ್ಜರಿ ಡಾಕ್ಯುಮೆಂಟ್ ದಂಧೆ ನೋಡಿ. ಆ ಹೆಸರನ್ನು ಕೂಡ ಪ್ರತ್ಯೇಕವಾಗಿ ಹೇಳ್ತಾ ಇದ್ದೀವಿ. ಕೋಟಿ ಕೋಟಿ ಸರ್ಕಾರಿ ಸ್ವತ್ತಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಭೂ ಕಿರಾತಕರು ಅಟ್ಟಹಾಸ ಮೆರೀತಿದ್ದಾರೆ. ಇದು ಲ್ಯಾಂಡ್ ಮಾಫಿಯಾಗಿಂತಲೂ ಅತಿ ದೊಡ್ಡ ಸ್ಕ್ಯಾಮ್ ಇದು. FIR ದಾಖಲಾದರೂ ಕೂಡ ಇಲ್ಲಿಯವರೆಗೆ ಭೂಗಳ್ಳರ ಅರೆಸ್ಟ್ ಯಾಕಿಲ್ಲ? ಬಿಡದಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರೇ, ಈ ಲ್ಯಾಂಡ್ ಮಾಫಿಯಾಗಳಿಗೆ ಕೈ ಕೋಳ ಯಾವಾಗ ತೊಡಸ್ತೀರಿ? ಹೊಸೂರು ಗ್ರಾಮ ಸರ್ವೆ ನಂಬರ್ 301, 308ರ ಭೂಗಳ್ಳರಿಗೆ ಶ್ರೀರಕ್ಷೆಯೋ ಅಥವಾ ಶಿಕ್ಷೆ ಯಾವಾಗ? ಶೀಘ್ರದಲ್ಲೇ ತಾಲೂಕು ರಾಮನಗರ ತಾಲೂಕಲ್ಲಿ ಈ ಲ್ಯಾಂಡ್ ಮಾಫಿಯಾ ಯಾರ್ಯಾರು ಮಾಡ್ತಾ ಇದ್ದಾರೋ ನೋಡಿ. ನಿಮಗೆ ಆ ಸರ್ವೆ ನಂಬರ್ ಕೂಡ ಪ್ರತ್ಯೇಕವಾಗಿ ಹೇಳ್ತಾ ಇದ್ದೀವಿ. ಬಿಡದಿಯ ಹೊಸೂರು ಗ್ರಾಮ ಸರ್ವೆ ನಂಬರ್ 301, 308ರಲ್ಲಿ ಈ ಬೃಹತ್ ಭೂ ಸ್ಕ್ಯಾಮ್ ಎಂದು ಹೇಳಲಾಗ್ತಾ ಇದೆ. ಸರ್ಕಾರಿ ಭೂಮಿಗೆ ಸಾಗುವಳಿ ಚೀಟಿಯನ್ನು ವಿತರಣೆಯಾಗಿರುವಂತೆ, ಸಾಗುವಳಿ ಚೀಟಿಯನ್ನು ವಿತರಣೆ ಆಗುತ್ತೆ ನೋಡಿ, ಅದರಂತೆಯೇ ನಕಲಿ ಬೋಗಸ್ ದಾಖಲೆಗಳನ್ನು ಕ್ರಿಯೇಟ್ ಮಾಡ್ಕೊತಾರೆ.
ತಾಲೂಕು ಕಚೇರಿಯಲ್ಲಿ ಯಾವುದೇ ದಾಖಲೆ ಇಲ್ಲದಿದ್ದರೂ ಕೂಡ ಭೂಗಳ್ಳರ ಕೈಚಳಕ ನೋಡಿ ಎಷ್ಟು ಸಲೀಸಾಗಿದೆ. ಸರ್ಕಾರಿ ಜಾಗ ಕಬಳಿಸೋದಕ್ಕೆ ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ದುಷ್ಕರ್ಮಿಗಳು ಅಟ್ಟಹಾಸ ಮೆರೀತಿದ್ದಾರೆ. ತಾಲೂಕು ಕಚೇರಿಯಲ್ಲಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದೆ 5 ಭೂಪರು. ಅದರಲ್ಲಿ ಕಿಟ್ಟಿ ಅಲಿಯಾಸ್ ಕೃಷ್ಣಮೂರ್ತಿ, ವಿಶ್ವನಾಥ್, ಜಯರಾಮ್, ಗಿರಿನಾಥ್, ಹೇಮಂತ್ನಿಂದ ಫೋರ್ಜರಿ ಡಾಕ್ಯುಮೆಂಟ್ ದಂಧೆಗಳು ಅವ್ಯಾಹತವಾಗಿ ನಡೀತಾ ಇದೆ. ಕೋಟಿ ಸರ್ಕಾರಿ ಸ್ವತ್ತುಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ ಭೂ ಕಿರಾತಕರು. FIR ದಾಖಲಾದರೂ ಕೂಡ ಇಲ್ಲಿವರೆಗೆ ಭೂಗಳ್ಳರ ಅರೆಸ್ಟು ಇಲ್ಲ. ಬಿಡದಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರೇ ಭೂಗಳ್ಳರಿಗೆ ಕೈಕೋಳ ತೊಡಿಸೋದು ಯಾವಾಗ? ಹೊಸೂರು ಗ್ರಾಮ ಸರ್ವೆ ನಂಬರ್ 301, 308ರ ಭೂಗಳ್ಳರಿಗೆ ಶ್ರೀರಕ್ಷೆಯೋ ಅಥವಾ ಯಾವಾಗ ಶಿಕ್ಷೆ? ಸೊ ಶೀಘ್ರದಲ್ಲೇ ರಾಮನಗರ ತಾಲೂಕು ಕಚೇರಿ ಭೂಗಳ್ಳರಿಗೆ ಶಿಕ್ಷೆ ಆಗುತ್ತಾ ಎನ್ನುವಂಥ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.